ಮಾಡಕ್ಕೆ ಬಂದಿದ್ದೀವಿ. ನಮಗೆ ದುಡಿದಿರೋ ಹಣ ಕೊಡಿ ಸ್ವಾಮಿ ಅಂತ ಕೇಳೋದಕ್ಕೆ ಬಂದಿದ್ದೀವಿ. ಆಶಾ ಕಾರ್ಯಕರ್ತೆಯರನ್ನ ನೋಡಿದ್ರೇ ಅರ್ಥ ಆಗುತ್ತೆ ಇವರ ಒಂದು ಸಮಸ್ಯೆಗಳು ಎಷ್ಟು ಗಂಭೀರ ಆಗಿದ್ದಾವೆ ಅಂತೇಳಿ. ನಾವಿವತ್ತು ಎತ್ತಿರೋಂಥ ಪ್ರಮುಖವಾದಂಥ ಬೇಡಿಕೆ ಅಂತಂದರೆ ಆಶಾಗಳಿಗೆ ದುಡಿದಷ್ಟು ಹಣ ಬರ್ತಾ ಇಲ್ಲ. ಒಂದು ವೇತನ ಮಾದರಿ ಮಾಡಿದ್ದಾರೆ, ಒಂದು ಆನ್ಲೈನಲ್ಲಿ ವೇತನ ನೀಡುವಂಥದ್ದು. ಅದು ಕೇಂದ್ರ ಸರ್ಕಾರದ ಪೋರ್ಟಲ್ಗೆ ಲಿಂಕ್ ಮಾಡಿದ್ದಾರೆ. ನಾವು ತಿಂಗಳಲ್ಲಿ 7,000 ರೂಪಾಯಿಯಷ್ಟು ಕೆಲಸ ಮಾಡಿದರೆ ಕೈಗೆ ಬರ್ತಿರೋದು 3,500-4,000 ರೂಪಾಯಿ. 8 ವರ್ಷದಿಂದ ಈ ಅನ್ಯಾಯ ನಡೀತಾ ಇದೆ, ವಂಚನೆ ನಡೀತಾ ಇದೆ. ಇದನ್ನು ಸರಿಪಡಿಸಿ ಅಂತ ಕೇಳ್ತಿದ್ದೀವಿ. 8 ವರ್ಷದಲ್ಲಿ ರಾಜ್ಯದಲ್ಲಿ 3 ಸರ್ಕಾರಗಳು ಬಂದೋಗಿದ್ದಾವೆ. ಕಾಂಗ್ರೆಸ್, BJP, JDS ನೇತೃತ್ವದ ಸರ್ಕಾರಗಳು 3 ಬಂದಿದ್ದಾವೆ. ನೀವು ಹಲವಾರು ಬಾರಿ ಗಮನಿಸಿರ್ತೀರ, ಆಗಾಗ ಬೆಂಗಳೂರು ಗುಲಾಬಿ ಹೊಳೆ ಹರಿಯುತ್ತೆ. ಇವ್ರು ಯಾರು ಕೂಡ ಸರಿಯಾದಂಥ ಕ್ರಮ ಕೈಗೊಳ್ಳಲಿ ಒಂದು ದಿಟ್ಟ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಪ್ರತಿ ಬಾರಿ ಬಂದಾಗಲೂ ಕೂಡ ಮೂಗಿಗೆ ತುಪ್ಪ ಸಾವಿರ ಅಂತ ಕೆಲಸ ಮಾಡ್ತಾರೆ, ಅಥವಾ ಏನೋ ಒಂದು ತಾತ್ಕಾಲಿಕವಾಗಿ ಪರಿಹಾರ ನೀಡಿಬಿಟ್ಟು ನಮ್ಮನ್ನು ಕೆಲಸಕ್ಕೆ ದೂಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ದುಡ್ದಷ್ಟು ಹಣ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವರು ದುಡಿಯೋ ಅಂಥ ಒಂದು ಹಣ ಏನಿದೆ, ಅವರು ಒಂದು ವೇತನ ಕನಿಷ್ಠ ಒಂದು 15,000 ರೂಪಾಯಿಯಷ್ಟು ಕೆಲಸ ಮಾಡ್ತಿದ್ದಾರೆ. 15,000 ರೂಪಾಯಿಯಷ್ಟು ಕೆಲಸ ಮಾಡಿದ್ದನ್ನು ಕೇಳ್ತಾ ಇದ್ದೀವಿ ಸ್ವಾಮಿ. ನಾವು ಹೆಚ್ಚು ಕೊಡಿ ಅಂತ ಕೇಳ್ತಾ ಇಲ್ಲ. ಈಗಾಗಲೇ ಒಂದು 5,000 ರೂಪಾಯಿ ರಾಜ್ಯದಿಂದ ಇದೆ, ಕೇಂದ್ರದಿಂದ ಬರ್ತಾ ಇರೋವಂಥದ್ದು ರಾಜ್ಯದ್ದು ಸೇರಿಸ್ಬಿಟ್ಟು ಒಂದು 7,000 ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಆಶ್ವಾಸನೆ ಕೊಟ್ಟರು, ಆಶಾ ಕಾರ್ಯಕರ್ತೆಯರಿಗೆ 5,000 ಇರೋದನ್ನು 8,000 ಮಾಡ್ತೀವಿ ಅಂತ. ಇದನ್ನೆಲ್ಲ ಸೇರಿದರೆ 15,000 ರೂಪಾಯಿ ಆಗುತ್ತೆ. ನಿಮಗೆ ಯಾವುದು ಸರ್ಕಾರಕ್ಕೆ ಹೊರೆ ಅಲ್ಲ. ನೀವು ಹೇಳಿರುವಂಥ ದುಡ್ಡನ್ನು ನಾವು ಸ್ವಾಮಿ